ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅತಿಥಿ ಶಿಕ್ಷಕರು ಬಹುದಿನಗಳ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಈ ಸರ್ಕಾರ ಅವರಿಗೆ ಆಶ್ವಾಸನೆಯನ್ನ ಕೊಟ್ಟಿತ್ತು. ಏನು ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು ಅದೇ ರೀತಿ ನಿಮಗೂ ಕೂಡ ಹೆಚ್ಚಿನ ಸಂಬಳ ಕೊಡ್ತಕ್ಕಂಥದ್ದನ್ನ ಗ್ಯಾರಂಟಿಗಳಲ್ಲಿ ಹೇಳಿದ್ರು. ಅವರ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದಾಗ ಇವೆಲ್ಲ ಅಂಶಗಳು ಕೂಡ ಅದರಲ್ಲಿದೆ. ಅವರು ಆಶಾ ಕಾರ್ಯಕರ್ತರಿಗೂ ಕೊಡ್ತೀನಿ ಅಂತ ಹೇಳಿದ್ರು, ಅಂಗನವಾಡಿ ಕಾರ್ಯಕರ್ತರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಈಗ 6-7 ತಿಂಗಳುಗಳ ಇವರಿಗೆ ಆ ಗೌರವಧನ ಬಂದಿಲ್ಲ. ಆಮೇಲೆ ವರ್ಷ ಆದ ತಕ್ಷಣ 12 ತಿಂಗಳು ವರ್ಷಕ್ಕೆ, ಆದರೆ ಇವ್ರಿಗೆ ಮಾತ್ರ 10 ತಿಂಗಳು ಕೆಲಸ ಕೊಡೋದು. 10,000 ಕೂಡ ಇವರಿಗೆ ತಲುಪ್ತಾ ಇಲ್ಲ. ಅದರ ಜೊತೆಗೆ ಈಗ 10 ತಿಂಗಳು ಆದ ತಕ್ಷಣ ಇವ್ರನ್ನ ಮನೆಗೆ ಕಳಿಸ್ತಾರೆ. ಅದಾದ ನಂತರ ಮತ್ತೆ ಇವರು ಮರು ಅರ್ಜಿ ಸಲ್ಲಿಸಬೇಕು. ಯಾರು ಸಣ್ಣವರು ಈಗ ಕೆಲಸಕ್ಕೆ ಸೇರಬೇಕು ಅಂತೇಳಿ SSLC PUC ಮಾಡ್ಕೊಂಡು ಬರ್ತಾರೋ ಅವ್ರ ಅರ್ಜಿ ಸಲ್ಲಿಸಿದಾಗ ಅವ್ರದ್ದು ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಅವ್ರನ್ನ ತಗೊಂಡು ಇವ್ರನ್ನ ಕೈ ಬಿಟ್ಬಿಡ್ತಾರೆ. ಆದರೆ ಇವತ್ತು ಸೇವೆಗೆ ಬೆಲೆ ಏನಿದೆ, ಇದು ಅವರ ನ್ಯಾಯಬದ್ಧ ಹೋರಾಟ ಇದೆ. ಆ ರೀತಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ತಗೊಳ್ಳೋದಕ್ಕೆ ಮುಂಚೆ ಖಾಲಿ ಜಾಗ ಇದ್ರೆ ಮಾತ್ರ ತಗೊಳ್ಬೇಕು. ಈಗ ಮೊದಲ ವರ್ಷ ತಗೊಂಡಿರೋರನ್ನ ಹಾಗೆ ಕಂಟಿನ್ಯೂ ಮಾಡಬೇಕು, ಅವ್ರನ್ನ ಕೇಳಿರೋದದು. ಇದು ಒಂದು ತಾರತಮ್ಯ ಹೇಗಿದೆ ಅಂತಂದ್ರೆ, ಒಬ್ಬ ಶಿಕ್ಷಕನಿಗೆ 1 ಲಕ್ಷ ಸಂಬಳ ಇದೆ, ಅದೇ ಇವರಿಗೆ ಇಡೀ ಒಂದು ವರ್ಷಕ್ಕೆ 1 ಲಕ್ಷ ಆಗುತ್ತೆ 10,000 ಲೆಕ್ಕ ಮಾಡಿದ್ರೆ. ಇದು ಬಹಳ ಅನ್ಯಾಯ ಇದೆ. ಇದನ್ನು ಸರಿದೂಗಿಸಬೇಕು, ಅವರಿಗೆ ನ್ಯಾಯ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಇವತ್ತು ಅವರ ಪ್ರೆಗ್ನೆನ್ಸಿ ಆದಾಗ ಅವರಿಗೆ ನ್ಯಾಯಬದ್ಧವಾಗಿ 1 ವರ್ಷ ಅಥವಾ ಅವರ ಕಾಲಾವಧಿಯನ್ನು ಆಧರಿಸಿ ಅವರಿಗೆ ರಜೆ ಕೊಡ್ತಾರೆ. ಇಲ್ಲಿ ಅದು ಕೂಡ ಇಲ್ಲ, ಭತ್ಯೆ ಕೊಡೋದಿಲ್ಲ. ಹೀಗೆ ಇದು ಅನ್ಯಾಯ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ನಾನು ಸರ್ಕಾರದ ಜೊತೆಯಲ್ಲಿ ನಾನು ಪತ್ರ ಮುಖೇನ ಇವತ್ತೇ ಬರೀತೇನೆ. ಜೊತೆಗೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡ್ತೇನೆ, ಮುಖ್ಯಮಂತ್ರಿಗಳಿಗೆ ಮಾತಾಡ್ತೇನೆ. ಒಂದು ಸಮಯ ಆ ರೀತಿ ಏನಾದರೂ ಆದರೆ ಬಜೆಟ್ ಸೆಷನ್ನಲ್ಲಿ ಈ ವಿಚಾರಗಳನ್ನು ಮಂಡಿಸಿ ಅವರಿಂದ ಉತ್ತರ ಪಡೆಯತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ. ಮೀಸಲಾಗಿರುವಂತಹ ಜಾಗವನ್ನು ಕಮರ್ಷಿಯಲ್ ಆಗಿ ಬಳಕೆ ಮಾಡ್ಕೊಡಿ ಅಂತ ಪತ್ರ ಬರ್ತೀನಿ. ಈಗ ನಾನು ಅದನ್ನು ಪತ್ರಿಕೆಗಳ ಮೂಲಕ ನೋಡಿದ್ದೇನೆ, ನೀವು ಕೂಡ ಕೇಳ್ತಾ ಇದ್ದಾರೆ. ನಂದು ಉತ್ತರ ಇದಕ್ಕೆ ಇಷ್ಟೇ: ಯಾವುದೇ ಲೇಔಟ್ ಮಾಡಿದಾಗ ಅದು ಸರ್ಕಾರದಾಗಿರ್ಬೋದು ಅಥವಾ ಪ್ರೈವೇಟ್ದಾಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಾಗಿರ್ಬೋದು, ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕೆ ಆ ಸೈಟ್ಗಳನ್ನು ಇಟ್ಟಿರ್ತಾರೋ ಅದಕ್ಕೆ ಮಾತ್ರ ಬಳಕೆ ಮಾಡಬೇಕು ಅನ್ನೋದು ಸರ್ಕಾರದ ನಿಯಮ. ಅದನ್ನು ಬಿಟ್ಟು ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಯಾಕೆ ಮಾಡಿದ್ದಾರೆ? ಇದು ಅವ್ರಿಗೇನು ಕೊಡಲಾಗಿತ್ತಾ? ಈಗ ಇದು ಪಾರ್ಕ್ಗೆ ಅಂತ ಬಿಟ್ಟ ಮೇಲೆ ಇದು ಒಂದು ಸಂಸ್ಥೆಗೆ ಸಂಬಂಧ ಇಲ್ಲದೆ ಇರೋದು. ಪಾರ್ಕ್ ಅಂತಂದ್ರೆ ಅದು ಸರ್ಕಾರದ್ದು. ಒಂದು ಪ್ರೈವೇಟ್ ಟ್ರಸ್ಟ್ನವರು ಯಾವ ಕಾರಣಕ್ಕೆ ಅದನ್ನ ಈ ಉದ್ದೇಶಕ್ಕೆ ಕೇಳಿದ್ದಾರೆ? ಆ ರೀತಿ ಕೊಡಲಿಕ್ಕೆ ಬರೋದಿಲ್ಲ. ಈಗ ಅದು ಪಬ್ಲಿಕ್ ಡೊಮೈನಲ್ಲಿ ಬಂದಿದೆ. ಬಂದ ಮೇಲೆ ಸರ್ಕಾರ ಕ್ರಮ ಜರುಗಿಸಬೇಕು. ಯಾವುದೇ ಕಾರಣಕ್ಕೆ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿ ಅದನ್ನ ಕನ್ವರ್ಷನ್ ಮಾಡಿ ಕೊಡಬಾರದು ಅಂತಕ್ಕಂಥದ್ದು ಎಲ್ಲರ ಒತ್ತಾಯ ಇದೆ. ನಾನು ಕೂಡ ಅದನ್ನೇ ಒತ್ತಾಯ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಅನ್ನಭಾಗ್ಯದ್ದು ಯೋಜನೆ ಕೂಡ ಸಮಸ್ಯೆ ಆಗಿದೆ. ಇವತ್ತು ಕೆಲವರೆಲ್ಲ ಫೋನ್ ಮಾಡಿದಾಗ 6 ತಿಂಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಯಾರೋ 3 ತಿಂಗಳು ಅಂತ ಹೇಳಿದ್ದಾರೆ. 6 ತಿಂಗಳು ಬಂದಿಲ್ಲ. 52,000 ಕೋಟಿ ಗ್ಯಾರಂಟಿಗಳಿಗೆ ನಾವು ಬಜೆಟ್ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ ಮುಖ್ಯಮಂತ್ರಿಗಳು ದಲಿತರಿಗೆ ಮೀಸಲಿಟ್ಟಿದ್ದ 25,000 ಕೋಟಿಯನ್ನ ನುಂಗಿದ್ದಾರೆ. ಈ 52,000 ಕೋಟಿಯನ್ನು ಕೂಡ ಇಟ್ಟ ಮೇಲೆ ಜನರಿಗೆ ಆ ಹಣ ಹೋಗದೆ ಇರಲಿಕ್ಕೆ ಕಾರಣ ಏನು? ಎಲ್ಲಾದ್ರೂ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ಯಾ? ಅಥವಾ ನಿಮ್ಮ ಖಜಾನೆ ಕೀ ಎಲ್ಲಾದ್ರೂ ಕಳೆದೋಗ್ಬಿಟ್ಟಿದ್ಯಾ? ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಗ್ಯಾರಂಟಿಗಳು ಕೊಡೋದು ಇಷ್ಟ ಇಲ್ಲ. ಆದರೆ ಈ ಅಧಿಕಾರದ ಆಸೆಗೆ ಬಿದ್ದು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಇವರೇನ್ ಮಾಡಿದ್ದಾರೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಹೇಳ್ತಾರೆ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ, ಅದರಿಂದ ಗ್ಯಾರಂಟಿಗಳು ನಿಲ್ಲಿಸಿ ಅಂತ. ಭವಿಷ್ಯ ನಿಲ್ಲಿಸುವ ಮುನ್ನಾರ ಇದು ಇರಬಹುದು ಅಂತಕ್ಕಂಥದ್ದು ನನ್ನ ಅನುಮಾನ. ಸರ್, ಸಿಟಿಲಿ ಈಗಲೇ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಇನ್ನು 18 ತಿಂಗಳ ಕಾಲ ಇವತ್ತಿನ ಪೀಣ್ಯ ಫ್ಲೇವರ್ ಕ್ಲೋಸ್ ಮಾಡ್ತಿದ್ದಾರೆ. ನೋಡಿ, ನಾನು ಬಹಳ ಗಮನಿಸ್ತಾ ಇದ್ದೇನೆ.
ಇವತ್ತು ಟ್ರಾಫಿಕ್ ಪ್ರಾಬ್ಲಮ್ ಬೆಂಗಳೂರಿನಲ್ಲಿ ಬಹಳ ಆಗ್ತಿದೆ. ಅದನ್ನ ಹ್ಯಾಂಡಲ್ ಮಾಡೋಂತ ಅವ್ರು ಯಾರು ಅಂತ ಯಾರು ಬರ್ತಾ ಇಲ್ಲ. ರಸ್ತೆಗಳಲ್ಲಿ ಎರಡೂ ಬದಿಯಲ್ಲಿ ಗಾಡಿಗಳು ನಿಂತಿರ್ತವೆ. ಒಂದು ಗಾಡಿ ಹೋಗಕ್ಕಾಗತ್ತೆ, ಆದ್ರೆ ಎರಡು ಗಾಡಿ ಬಂದ್ರೆ ಹೋಗಕ್ ದಾರಿನೇ ಇಲ್ಲ. ಜಗಳ ಆಡ್ತಾರೆ, ಒಡೆದಾಡ್ತಾರೆ, ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ದೀವಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಏನಾದ್ರೂ ಗಾಡಿ ನಿಂತಿದ್ರೆ ಅದು ಎತ್ತಂಗಿಲ್ಲ. ಆಮೇಲೆ ಕಾರ್ಪೊರೇಷನ್ ಹೇಳ್ತಿತ್ತು ಎಲ್ಲಾ ಕಡೆನೂ ಗಾಡಿಗಳು ನಿಲ್ಲಿಸಬಾರದು ಅಂತ. ಈಗ ಎರಡೂ ಕಡೆ ನಿಂತರೂ ಕೂಡ ಬಂದು ಕೇಳೋರಿಲ್ಲ. ಬೋರ್ಡ್ ಹಾಕಿರ್ತಾರೆ, ನೀವು ಮಲ್ಲೇಶ್ವರಮಲ್ಲಿ ಬನ್ನಿ, ಇಲ್ಲಿ ಒಂದು ದಿನ 1ನೇ ತಾರೀಕು ಈ ಕಡೆ ನಿಲ್ಲಿಸಿದ್ರೆ 2ನೇ ತಾರೀಕು ಆ ಕಡೆ ನಿಲ್ಲಿಸಬೇಕು ಅಂತಿದೆ. ಎಲ್ಲಿ ನೋಡಿ ಎರಡೂ ಕಡೆನೂ ಎಲ್ಲಾ ದಿನ ನಿಂತಿರ್ತವೆ. ಈ ಪರಿಸ್ಥಿತಿ ಇದೆ. ಇಲ್ಲಿನ ಪೊಲೀಸರು ಕೂಡ ಟೋಟಲಿ ಟ್ರಾಫಿಕ್ ನ ಹ್ಯಾಂಡಲ್ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.